ಕನ್ನಡ ವಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ? ನೀವು ಗೋವಾ ಅಂದ ತಕ್ಷಣ ಖುಷಿ ಆಗ್ತೀರಾ. ಅದು ಕಡಿಮೆ ದರದಲ್ಲಿ ಸರಾಯಿ, ಕಡಿಮೆ ದರದಲ್ಲಿ ಪಬ್, ಕ್ಲಬ್, ಬೀಚ್ಗಳನ್ನು ನೋಡ್ಬೋದು, ಆನಂದಿಸ್ಬೋದು. ಆದರೆ ಗೋವಾದಲ್ಲಿ ಕೆಲವೊಂದು ಕಡೆ ಸರ್ಕಾರವೇ ಬ್ಯಾನ್ ಮಾಡಿದೆ. ನೀವು ಅಲ್ಲಿ ಹೋಗುವಂತಿಲ್ಲ. ಯಾಕಂದರೆ ಅಲ್ಲಿ ಕಾಡುತ್ತೆ ದೆವ್ವಗಳ ಕಾಟ, ದೆವ್ವಗಳ ಕಿರುಚಾಟ. ಆ ಮನೆಗಳು, ಆ ಸ್ಥಳಗಳು ಯಾವ ಯಾವ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಗೋವಾಕ್ಕೆ ಹೋದ್ರೆ ನೀವು ಈ ಸ್ಥಳಗಳಿಗೆ ಭೇಟಿಯನ್ನ ನೀಡಬೇಡಿ. ಭೇಟಿ ನೀಡಿದ್ರೆ ಅಪಾಯ ಆಗುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಇದರಲ್ಲಿ ಮೊದಲನೇ ಸ್ಥಳ ಅಂದ್ರೆ ದಿ ಮೆಲ್ಲೋ ಹೌಸ್. ಹೌದು, ಇಲ್ಲಿ ಅಣ್ಣ ತಮ್ಮರ ಒಂದು ಆಸ್ತಿಯ ಜಗಳದಿಂದಾಗಿ ಒಬ್ಬ ಅಣ್ಣನನ್ನ ಒಬ್ಬ ತಮ್ಮ ಕೊಲೆ ಮಾಡ್ತಾನೆ. ಕೊಲೆಯ ನಂತರ ಆ ಆತ್ಮ ಇಲ್ಲಿ ಸುತ್ತಾಡುತ್ತಂತೆ, ಕಿರುಚಾಡುತ್ತಂತೆ. ನಂತರ ಆ ಆತ್ಮದಿಂದ ಮತ್ತೊಬ್ಬ ತಮ್ಮನ್ನ ಹತ್ಯೆ ಆಗುತ್ತೆ ಅನ್ನೋದು ಇದರ ಒಂದು ಭಾಗ. ಗೋವಾದ ಸ್ಯಾಂಟ್ ಮೋಲೋ ಎಂಬಲ್ಲಿರುವ ಬಂಗಲೆ ಇದು. ಹಲವಾರು ಎಕರೆ ವಿಸ್ತೀರ್ಣದಲ್ಲಿರುವ ಈ ಬಂಗಲೆಗೆ ಇರುವ ಹೆಸರು ಡಿ ಮೆಲ್ಲೋ ಹೌಸ್. ಸ್ನೇಹಿತರೆ, ನೀವು ಗೋವಾದ ಅತ್ಯಂತ ಹಾಂಟೆಡ್ ಪ್ಲೇಸ್ ಯಾವುದು ಎಂದು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಈ ಬಂಗಲೆಯ ಹೆಸರು ಮುಂಚೂಣಿಯಲ್ಲಿ ಬಂದು ನಿಲ್ಲುತ್ತೆ. ಅಷ್ಟರ ಮಟ್ಟಿಗೆ ಡಿ ಮೆಲ್ಲೋ ಹೌಸ್ ಪ್ರೀತಿಯನ್ನ ಸೃಷ್ಟಿಸಿ ಅಂದರೆ ತಪ್ಪಾಗಲಾರದು. ಒಂದು ಕಾಲದಲ್ಲಿ ಅತ್ಯಂತ ಸಮೃದ್ಧಿಯನ್ನ ಕಂಡಿದ ಬಂಗಲೆ ಇದು. ಆದರೆ ಈಗ ಪಾಳು ಬಿದ್ದ ಬಂಗಲೆ ಅಕ್ಷರಶಃ ಭೂತದ ಸ್ಥಳವಾಗಿ ನಿಂತಿದೆ. ಎರಡನೇದು ಹೇಳ್ಬೇಕಂದ್ರೆ ಕಿಂಗ್ಸ್ ಚಾಪೆಲ್ ಕೌನ್ಸಿಲಿಯಂ. ಇದು ಗೋವಾ ದಕ್ಷಿಣದ ಬೆಟ್ಟದ ಮೇಲೆ ಇರುವಂತ ಒಂದು ಚರ್ಚ್. ಇಲ್ಲಿ 3 ರಾಜ್ಯರು ಆಳುತ್ತಿದ್ದರು. ಆ ರಾಜರ ಆತ್ಮ ಇಲ್ಲಿ ಸುತ್ತಾಡುತ್ತೆ ಅನ್ನೋದು ಇಲ್ಲಿ ಸ್ಥಳೀಯರ ನಂಬಿಕೆ. ಇಲ್ಲಿ ಯಾರಿಗೂ ಕೂಡ ಹಾನಿಯಾಗುವುದಿಲ್ಲ. ಆದರೆ ಸಂಜೆ 6ರ ನಂತರ ಇಲ್ಲಿ ಆತ್ಮಗಳು ಸುತ್ತಾಡುತ್ತವೆ ಎಂಬುದು ಇಲ್ಲಿ ಜನರ ನಂಬಿಕೆ. ಗೋವಾದ 3ನೇ ಸ್ಥಳ ಅಂದ್ರೆ ಬೋರಿಮ್ ಬ್ರಿಡ್ಜ್. ಬೋರಿಮ್ ಬ್ರಿಡ್ಜ್ ಗೋವಾದ ಅತ್ಯುತ್ತಮ ಹಾಂಟೆಡ್ ಸ್ಥಳಗಳಲ್ಲಿ ಮತ್ತೊಂದಾಗಿದೆ. ಬೋರಿಮ್ ಸೇತುವೆಯನ್ನ ಪೋರ್ಚುಗೀಸರು ಉತ್ತರ ಗೋವಾದ ಪೋಂಡಾವನ್ನ ದಕ್ಷಿಣ ಗೋವಾದ ಮಾರ್ಗೋವಾವನ್ನ ಸಂಪರ್ಕಿಸಲು ಪೋರ್ಚುಗೀಸ್ ಸೈನಿಕರು ಭಾರತ ಸೇನೆಯನ್ನ ಈ ಗ್ರಾಮಕ್ಕೆ ಬರದಂತೆ ತಡೆಯಲು ಈ ಬ್ರಿಡ್ಜ್ ಅನ್ನ ಅಂದಿನ ಸಮಯದಲ್ಲಿ ನೆಲಸಮ ಮಾಡಲಾಗುತ್ತೆ. ಈಗ ಈ ಬ್ರಿಡ್ಜ್ ಕತೆಗೆ ಬರುವುದಾದ್ರೆ, ಈ ಬ್ರಿಡ್ಜ್ ಕಟ್ಟುವಾಗ ಅನೇಕ ಮಕ್ಕಳನ್ನ ಬಲಿ ಕೊಡಲಾಗಿತ್ತಂತೆ. ಈ ಬ್ರಿಡ್ಜ್ಗಳ ಮೇಲೆ ನಡೆಯುತ್ತಿರುವಂತ ಕಾಟಗಳ ಬಗ್ಗೆ ಅಲ್ಲಿ ಸ್ಥಳೀಯರು ವಿವರಣೆಯನ್ನ ಹೇಳ್ತಾರೆ. ಈ ಹಿಂದೆ ಬ್ರಿಡ್ಜ್ ಅನ್ನ ದಾಟುವ ಕೆಲ ಜನರು ಇಲ್ಲಿ ಮಹಿಳೆಯೊಬ್ಬಳು ಬ್ರಿಡ್ಜ್ ಮೇಲಿಂದ ನೀರಿಗೆ ಹಾರಿ ಸತ್ತೋಗ್ತಾಳಂತೆ. ಈ ದೆವ್ವದ ಕಾಟವನ್ನ ಹಲವು ಜನರು ಇಲ್ಲಿ ಕಂಡಿದ್ದಾರಂತೆ. ಈ ಬ್ರಿಡ್ಜ್ ಅನ್ನ ದಾಟುವಾಗ ಕಾರ್ ಅಥವಾ ಬೈಕ್ನಲ್ಲಿ ಆ ಮಹಿಳೆ ಹಿಂದೆ ಬಂದು ಕುಳಿತುಕೊಳ್ಳುತ್ತಾಳಂತೆ ಎನ್ನುವ ನಂಬಿಕೆ ಇಲ್ಲಿಯ ಸ್ಥಳೀಯರದಾಗಿದೆ. ಇದು ಕೂಡ ಒಂದು ಗೋವಾದಲ್ಲಿ ಅತ್ಯಂತ ಭಯಂಕರ ಬ್ರಿಡ್ಜ್ ಕತೆ. ಇಲ್ಲಿ ಸರ್ಕಾರ ರಾತ್ರಿ ಹೋಗಲು ನಿರ್ಬಂಧವನ್ನ ಈಗಾಗಲೇ ಹೇರಿದೆ. ಗೋವಾದ ಮತ್ತೊಂದು ವಿಶೇಷ ಅಂದ್ರೆ ಇದು ಸಣ್ಣ ಸೇತುವೆ, ಜಾಕಿ ಬಂದ್ ಸೇತುವೆ. ಇದು ನವೇಲಿಯಂ ಮತ್ತು ಡ್ರಾಂಪುರವನ್ನ ಸಂಪರ್ಕಿಸಲು ನಿರ್ಮಿಸಲಾದ ತಾತ್ಕಾಲಿಕ ಸೇತುವೆಯಾಗಿದೆ. ಈ ಪ್ರದೇಶದಲ್ಲಿ ವರದಿಯಾಗಿರುವ ಅತಿ ಸಾಮಾನ್ಯ ಚಟುವಟಿಕೆಗಳಿಗೆ ಅಪಘಾತವು ಮುಖ್ಯ ಕಾರಣವಾಗಿದೆ. ಮಕ್ಕಳಿದ್ದ ಶಾಲಾ ಬಸ್ ಸೇತುವೆ ಮೇಲೆ ಉರುಳಿ ಬಿದ್ದಿದ್ದರಿಂದ ರಸ್ತೆ ಅಪಘಾತದಲ್ಲಿ ಎಲ್ಲರೂ ಸಾವನ್ನಪ್ತಾರೆ. ಮಕ್ಕಳ ಕಿರಿಚಾಟ ಮತ್ತು ಕೂಗು ದಾರಿ ಹೋಕರಿಗೆ ಕೇಳಿಸುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ ಮತ್ತು ವಾದ. ಇಲ್ಲಿ ಯಾರು ಕಣ್ಣಾರೆ ಕಾಣದಿದ್ರೂ ಕೂಡ ಇಲ್ಲಿ ಸೌಂಡ್ ಮಾತ್ರ ರಾತ್ರಿ ಕೇಳುತ್ತೆ ಅನ್ನೋದು ಇಲ್ಲಿಯ ಜನರ ವಾದವಾಗಿದೆ. ಗೋವಾದ ಮತ್ತೊಂದು ಸ್ಥಳ ಅಂದ್ರೆ ಅದು ರೋಡ್ರಿಗಸ್ ಹೋಮ್. ಹೌದು, ಇದು ವೆರ್ನಾದ ಪುಟ್ಟ ಹಳ್ಳಿಯಲ್ಲಿದೆ. ಇಲ್ಲಿ ರಾಡ್ರಿಗಸ್ ಕುಟುಂಬವು ಈ ಮನೆಯಲ್ಲಿ ವಾಸವಾಗಿತ್ತು. ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಅಲೌಕಿಕ ಚಟುವಟಿಕೆಗಳು ನಡೆಯುತ್ತವೆ. ಇಲ್ಲಿ ವಸ್ತುಗಳು ತಾನೇ ಮೂವ್ಮೆಂಟ್ ಆಗ್ತವೆ ಅನ್ನೋದು ಇಲ್ಲಿ ಜನರ ವಾದ ಮತ್ತು ನಂಬಿಕೆ. ಈ ಸ್ಥಳಗಳಲ್ಲಿ ನೀವು ಹಗಲೊತ್ತು ಹೋಗಲೇಬಾರ್ದು. ಯಾಕಂದರೆ ಇಲ್ಲಿ ಹಗಲೊತ್ತು ಕೂಡ ತನ್ನ ಆಟವನ್ನು ಇಲ್ಲಿ ದೆವ್ವ ಭೂತಗಳು ಆಡುತ್ತವೆ.
ಇಷ್ಟು ಗೋವಾದ ದೆವ್ವಗಳ ಸ್ಥಳಗಳ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ. ಮತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.